ಪರ್ಫ್ಯೂಮ್ ಫ್ಯಾಕ್ಟರಿ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ ಸಾವಿನ ಸರಣಿ ಮುಂದುವರೆದಿದೆ. ಇದುವರೆಗೂ ಬೆಂಕಿ ದುರಂತಕ್ಕೆ ಬಲಿಯಾದವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ನೋಡಿ, ನಿನ್ನೆ ಬೆಳಗ್ಗೆ ಒಬ್ಬ ಬಾಲಕ ಕೊನೆಯುಸಿರೆಳೆದಿದ್ರೆ ಮತ್ತೊಬ್ಬ ಬಾಲಕ ಈಗ ಪ್ರಾಣವನ್ನು ಬಿಟ್ಟಿದ್ದಾನೆ. ಕುಂಬಳಗೂಡಿನ ರಾಮಸಂದ್ರದಲ್ಲಿ ಪರ್ಫ್ಯೂಮ್ ಗೋಡೌನ್ಗೆ ಬೆಂಕಿ ತಗುಲಿತ್ತು. ಚಿಕಿತ್ಸೆ ಫಲಕಾರಿಯಾಗಿದೆ. ಗಾಯಾಳು ರಿಯಾನ್ ಪಾಷಾ 15 ವರ್ಷ ಬಾಲಕ ಸಾವನ್ನಪ್ಪಿದ್ದಾನೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದ. ಬೆಂಕಿ ದುರಂತದಲ್ಲಿ ಗಾಯಗೊಂಡಿದ್ದ ಇನ್ನೂ 3 ಸ್ಥಿತಿ ಗಂಭೀರವಾಗಿದೆ. ಅಂದರೆ ಸುಟ್ಟ ಗಾಯಗಳು ಜಾಸ್ತಿ ಆಗಿದೆ ಅಂತ. ಬಡವರ ಬದುಕನ್ನು ಕಸಿದಿದೆ ಕುಂಬಳಗೂಡು ಕಾರ್ಖಾನೆಯಲ್ಲಿನ ಈ ಬೆಂಕಿ ದುರಂತ. ಒಟ್ಟು 8 ಜನ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ. 3 ಜನ ಇನ್ನೂ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದೀಗ 15 ವರ್ಷದ ರಿಯಾನ್ ಪಾಷಾ ಸಾವನ್ನಪ್ಪಿದಂತಹ ಬಾಲಕ ಆಗಿದ್ದಾನೆ. ಈ ಬಾಲಕ ಏನಿದ್ದಾನೆ, ಇವನು ಊಟ ಕೊಡಲಿಕ್ಕೆ ಅಂತ ಹೋಗಿದ್ದ. ಅವತ್ತು ಸಲೀಂ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಒಂದು ಗೋದಾಮನ ಓನರ್ ಆಗಿದ್ದ. ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ರು. ಅಫ್ಜಲ್ ಖಾನ್ ಅನ್ನುವಂತಹ ಒಬ್ಬ ಬಾಲಕ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದರೆ ಇವತ್ತು ರಿಯಾನ್ ಪಾಷಾ ಅನ್ನುವಂಥ ಬಾಲಕ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾನೆ. ನೋಡಿ, ಅದೇ ದಿನ ಕೆಲಸಕ್ಕೆ ಹೋಗಿರೋದವರು. ಅಂದರೆ ಅವರೆಲ್ಲರೂ ಕೂಡ ರಿಲೇಷನ್ ಆಗಿದ್ದರು, ಒಬ್ರಿಗೊಬ್ರು ಸಂಬಂಧ ಇತ್ತು. ಒಟ್ಟು 8 ಜನ ಕೆಲಸವನ್ನು ಮಾಡ್ತಾಯಿದ್ರು. ಕಂಪ್ಲೀಟಾಗಿ ಸುಟ್ಟ ಗಾಯಗಳಾಗಿತ್ತು. ಒಂದು 45% ಅವರ ದೇಹದ ಭಾಗಗಳು ಸುಟ್ಟು ಹೋಗಿದ್ವು. ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ. ಕೊನೆಯುಸಿರೆಳೆದಿದ್ದಾರೆ. ಇನ್ನೂ 3 ಸ್ಥಿತಿ ಚಿಂತಾಜನಕವಾಗಿದೆ. ಏನೋ ಸ್ಥಳದಲ್ಲೇ ಆ ಬೆಂಕಿ ದುರಂತದಲ್ಲೇ 3 ಜನ ಸಜೀವವಾಗಿ ಕಾರ್ಮಿಕರು ಪ್ರಾಣವನ್ನು ಬಿಟ್ಟಿದ್ದರು. ಈಗ ಮತ್ತೆ 2 ಬಾಲಕರು ಸಾವನ್ನಪ್ಪಿದ್ದಾರೆ. ಈಗ ಅವರ ಕುಟುಂಬಸ್ಥರು ದುಃಖದಲ್ಲಿದ್ದಾರೆ. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಕಾಯ್ತಾ ಇದ್ರು ಅವರು, ನನ್ನ ಮಗ ಅಥವಾ ನನ್ನ ಮೊಮ್ಮಗ ಹುಷಾರಾಗಿ ಬರ್ತಾನೆ ಅಂಥೇಳಿ. ಆದರೆ ICUನಲ್ಲಿ ಚಿಕಿತ್ಸೆ ಪಡೆದ ಸಂದರ್ಭದಲ್ಲಿ ಅವರಿಗೆ ನಿರಂತರವಾಗಿ ವೈದ್ಯರ ತಂಡ ಚಿಕಿತ್ಸೆಯನ್ನು ಕೊಡ್ತಾ ಇತ್ತು. ಆದರೆ ಅವರಿಗೆ ದೇಹದ ಭಾಗಗಳು, ಎದೆ ಭಾಗದ ಹತ್ತಿರ ಮತ್ತು ಕುತ್ತಿಗೆ ಭಾಗದ ಹತ್ತಿರ ಜಾಸ್ತಿ ಸುಟ್ಟ ಗಾಯಗಳಾಗಿತ್ತು. ಹಾಗಾಗಿ ಈಗ ಈ ಪರ್ಫ್ಯೂಮ್ ಫ್ಯಾಕ್ಟ್ರಿ ಏನಿದೆ, ಅಗ್ನಿ ದುರಂತ ಅವತ್ತು ನಾವು ಗಮನಿಸಿದ್ವಿ. ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಚಾಚಿತ್ತು ಅಂಥೇಳಿ 3 ಜನ ಅಲ್ಲೇ ಸುಟ್ಟು ಕರಕಲಾಗಿಬಿಟ್ಟಿದ್ರು. ಬಟ್ ಈಗ ಆ ಪರ್ಫ್ಯೂಮ್ ಫ್ಯಾಕ್ಟ್ರಿ ಏನಿದೆ, ಲೈಸೆನ್ಸ್ ಇತ್ತಾ ಇಲ್ವಾ, ಅಲ್ಲಿ ಕೆಮಿಕಲ್ ಯಾವ ರೀತಿ ಸೋರಿಕೆಯಾಗಿತ್ತು, ರೀಫಿಲ್ಲಿಂಗ್ ಮಾಡಲಾಗ್ತಿತ್ತಂತೆ ಆ ಸಂದರ್ಭದಲ್ಲಿ. ಬಟ್ ಬಾಲಕರನ್ನ ಇಲ್ಲಿ ಕಳಿಸಿದ್ದು ಒಂದು ರೀತಿ ಅದು ದೊಡ್ಡ ದುರಂತನೇ. ತಮ್ಮದಲ್ಲದ ತಪ್ಪಿಗೆ ಪಾಪ ಬಡ ಜೀವಗಳು ಪ್ರಾಣವನ್ನು ಬಿಟ್ಟಿದ್ದಾವೆ. ಅವತ್ತು ಭಾನುವಾರ ಬೇರೆ ಇತ್ತು, ರಜೆ ಕೊಡ್ಬೋದಾಗಿತ್ತು. ಆದರೂ ಕೂಡ ಕೆಲಸ, ಶಾಲೆ ಇರಲಿಲ್ಲ ಅಂಥೇಳಿ ಅವತ್ತು ಕೆಲಸಕ್ಕೆ ಬಂದಂಥವ್ರು. ಊಟ ಕೊಡಲಿಕ್ಕೆ ಬಂದಂಥ ಬಾಲಕ ಕೂಡ ಹೌದು ಇವನು, ರಿಯಾನ್ ಪಾಷಾ. ಆತ ಸಾವನ್ನಪ್ಪಿದ್ದಾನೆ. ಬಟ್ ಈಗ ಆ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಅವರಿಗೊಂದು ಭರವಸೆ ಇತ್ತು, ಹುಷಾರಾಗಿ ಬರ್ತಾರೆ ಅಂತೇಳಿ. ಆದರೆ ಸಹಜವಾಗಿ ನಾವು ಈ ಬೆಂಕಿ ದುರಂತದ ಪ್ರಕರಣಗಳಲ್ಲಿ ಗಾಯಗೊಂಡಂಥವ್ರು ಬದುಕುಳಿಯುವಂಥದ್ದು ತೀರಾ ವಿರಳ. ಅಂದರೆ ಸಣ್ಣ ಪುಟ್ಟ ಗಾಯಗಳಾಯಿತು ಅಂತ ಹೇಳಿದ್ರೆ ಚಿಕಿತ್ಸೆ ಕೊಟ್ಟರು ಅವರು ಬರ್ತಾರೆ. ಆದರೆ ಇವರಿಗೆ 40% ಗಾಯಗಳಾಗಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಅವಕಾಶನೇ ಇರಲಿಲ್ಲ ತಪ್ಪಿಸ್ಕೊಳ್ಳೋಕ್ಕೆ, ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೆ. ಅಗ್ನಿಶಾಮಕ ದಳದವರು ಬರೋಷ್ಟರಲ್ಲೇ ಇವರು ಕೂಡ ಆಲ್ರೆಡಿ ಬೆಂಕಿಯಲ್ಲಿ ಅರ್ಧಂಬರ್ಧ ಬೆಂದು ಹೋಗಿದ್ದರು. ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಸುಮಾರು 1.5 ಗಂಟೆಗಳ ಕಾಲ ಅವ್ರನ್ನ ಆಸ್ಪತ್ರೆಗೆ ಕರೆತರುವಂಥದ್ದೇನಿದೆ, ಅಲ್ಲೇ ಸ್ಥಳೀಯವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ಬೋದಾಗಿತ್ತು.